ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನ್. ವೀಕ್ಷಕರೇ, ಭಾರತವೇ ತಪ್ಪಾಯಿತು, ಭಾರತ ಸರ್ಕಾರವೇ ನಮ್ಮಿಂದ ತಪ್ಪಾಗಿದೆ, ಇದೊಂದು ಬಾರಿ ನಮ್ಮನ್ನ ಕ್ಷಮಿಸಿ ಬಿಡಿ. ಇದು ನಿನ್ನೆ ಮೆಟಾ ಹೇಳಿದಂಥ ಮಾತು. ಮೆಟಾ ಕ್ಷಮೆಯಾಚನೆ ನೀವು ಒಂದು ಸಾಮಾನ್ಯ ಸುದ್ದಿಯಾಗಿ ನೋಡ್ಲೇಬೇಡಿ. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂಥ ಗೆಲುವು. ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದು ಅಷ್ಟೇ ಡೇಂಜರ್. ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾದಲ್ಲಿ ಏನು ರಾಜ್ಯಕ್ಕೆ ಅಸ್ಥಿರತೆ ಉಂಟಾಯಿತು, ಅದಕ್ಕೆ ಸೋಷಿಯಲ್ ಮೀಡಿಯಾ ಕೊಡುಗೆ ದೊಡ್ಡದಿದೆ. ಅಲ್ಲಿನ ಸರ್ಕಾರದ ವಿರುದ್ಧ ಆಂದೋಲನ, ಹಿಂಸಾಚಾರಕ್ಕೆ, ದಂಗೆಗೆ ಪ್ರಚೋದನೆ ನೀಡಿದ್ದೆ ಸೋಷಿಯಲ್ ಮೀಡಿಯಾ. ಅಂಥ ವಿಡಿಯೋಗಳನ್ನೇ ಟ್ರೆಂಡ್ ಮಾಡಿ ಪ್ರಚೋದನೆಗೆ ಸಾಥ್ ನೀಡಿದ್ದು ಇದೇ ಮೆಟಾ ಸಂಸ್ಥೆ. ಭಾರತದಲ್ಲೂ ಇದೇ ಆಗ್ಲಿಕ್ಕೆ ಕಾಣದ ಶಕ್ತಿಗಳು ಭಾರಿ ಪ್ರಯತ್ನ ಪಟ್ಟಿವೆ, ಅದು ಆಗ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಇದು ನಮ್ಮ ಪ್ರಜಾಪ್ರಭುತ್ವದ ಗೆಲುವು ಅಂತ. ಮೆಟಾ ಕ್ಷಮೆಯಾಚನೆ ಮಾಡಿದ್ರೆ ಎಲ್ಲವೂ ಮುಗಿದು ಹೋಯ್ತಾ? ಮೋದಿ ಸರ್ಕಾರದ ಪ್ರಕಾರ ಅಸಲಿ ಆಟ ಈಗ ಶುರುವಾಯಿತು. ವೀಕ್ಷಕರೇ, ಜುಲೈ 23 ಪ್ರಧಾನಿ ಮೋದಿ ಅವರು ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಹಾಕ್ತಾರೆ. ಅವತ್ತು ಆ ವಿಡಿಯೋದಲ್ಲಿ ಮೋದಿ ಪೇಪರ್ ಲೀಕ್, ಸರ್ಕಾರ ಕೈಗೊಂಡ ಕ್ರಮ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಬಗ್ಗೆ ಮಾತಾಡಿರ್ತಾರೆ. ಆದರೆ ಯಾವುದೇ ಕಾರಣ ಇಲ್ಲದೆ ಆ ವಿಡಿಯೋವನ್ನ ಡಿಲೀಟ್ ಮಾಡುತ್ತೆ ಮೆಟಾ. ಇದೇ ಮೆಟಾ ಸಂಸ್ಥೆ ಡಿಫೇಕ್ ವಿಡಿಯೋ, ಮಕ್ಕಳ ದುರ್ಬಳಕೆ ವಿಡಿಯೋಗಳ ಡಿಲೀಟ್ ಮಾಡಲಿಕ್ಕೆ 10 ಬಾರಿ ಮನವಿ ಮಾಡಿದ್ರು ಕೂಡ ಡಿಲೀಟ್ ಮಾಡಲ್ಲ. ಆದ್ರೆ ಮೋದಿ ವಿಡಿಯೋ ಮಾತ್ರ ಡಿಲೀಟ್ ಮಾಡುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಮೆಟಾಗೆ ಪಾಠ ಕಲಿಸಲೇಬೇಕು ಅಂತ ತೀರ್ಮಾನ ಮಾಡುತ್ತೆ. ಮೆಟಾ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಕಂಪನಿ. ಅದರಲ್ಲಿ ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್, ಫೇಸ್ಬುಕ್ ಕೂಡ ಅವರದ್ದೇ. ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್. ವೀಕ್ಷಕರೇ, ಭಾರತದಲ್ಲಿ ಒಂದು IT ಸಂಸದೀಯ ಸಮಿತಿ ಇದೆ. ಅದರ ಅಧ್ಯಕ್ಷರು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ. ಆಗಸ್ಟ್ 3ಕ್ಕೆ ದೆಹಲಿಯಲ್ಲಿ ನಿಶಿಕಾಂತ್ ದುಬೆ ನೇತೃತ್ವದಲ್ಲಿ ಸಭೆ ನಡೆಸ್ತಾರೆ. ಅಲ್ಲಿ ಏನ್ ತೀರ್ಮಾನ ಆಗುತ್ತೆ? ಇದೇ ಮೆಟಾ ಪ್ರಧಾನಿ ಮೋದಿ ಹಾಕಿದ ಇನ್ಸ್ಟಾ ವಿಡಿಯೋ ಡಿಲೀಟ್ ಮಾಡತ್ತೆ. ಆದರೆ ಸರ್ಕಾರವೇ 10 ಬಾರಿ ಮನವಿ ಮಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಿಂದ ಡಿಫೇಕ್, ಮಕ್ಕಳ ದುರ್ಬಳಕೆ ವಿಡಿಯೋ ತೆಗೆದು ಹಾಕಿಲ್ಲ. ಹೀಗಾಗಿ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಕ್ಷಮೆಯಾಚನೆ ಮಾಡಬೇಕು, ಇಲ್ದಿದ್ರೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಭಾರತದಲ್ಲಿ ಮೆಟಾಗೆ ಇರುವಂತಹ ಸೇಫ್ ಹಾರ್ಬರ್ ಕ್ಲಾಸ್ ತೆಗೆದು ಹಾಕ್ತೀವಿ. ಮೆಟಾ 3 ದಿನದಲ್ಲಿ ಕ್ಷಮೆ ಕೇಳಲೇಬೇಕು ಅಂತ ಎಚ್ಚರಿಕೆ ನೀಡ್ತಾರೆ. ಸೇಫ್ ಹಾರ್ಬರ್ ಕ್ಲಾಸ್ ಅಂದ್ರೆ ಏನು ಅಂತ ಆಮೇಲೆ ಹೇಳ್ತೀನಿ. ಇದಾದ ಬಳಿಕ ನಿನ್ನೆ ಮೆಟಾ ಕ್ಷಮೆಯಾಚನೆ ಮಾಡಿದೆ. For removing the Prime Minister video. Sir, any comment on the removal of Prime Minister's post, sir? Sir, any comment on the removal of Prime Minister's post, sir? It is a very serious issue in the India, sir. Sir, Any comment, sir? Who is responsible for this? Anything you'd like to say? Anything? ನಿನ್ನೆ ಮೆಟಾದ ಜಾಗತಿಕ ವ್ಯವಹಾರಗಳ ಮುಖ್ಯಸ್ಥ ಸ್ಥಜೋಯಲ್ ಕಾಂಪ್ಲಾನ್ ತಂಡ ಮಾಹಿತಿ ತಂತ್ರಜ್ಞಾನ ಇಲಾಖೆ ಕಾರ್ಯದರ್ಶಿ ಎಸ್ ಕೃಷ್ಣನ್ ಅವರನ್ನ ಮೊದಲು ಭೇಟಿಯಾಗುತ್ತೆ. ಬಳಿಕ IT ಸಚಿವ ಅಶ್ವಿನ್ ವೈಷ್ಣವ್ ಭೇಟಿಯಾಗಿ ಈ ತಂಡ ಕ್ಷಮೆಯಾಚನೆ ಮಾಡಿದೆ. ಆದರೆ ಕೇಂದ್ರ ಸರ್ಕಾರದ ಮೂಲಗಳ ಪ್ರಕಾರ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಅವರೇ ಕ್ಷಮೆಯಾಚನೆ ಮಾಡಿದಾರಂತೆ. ವೀಕ್ಷಕರೇ, ನಿನ್ನೆ ನಡೆದಂತಹ ಮೆಟಾ ಭಾರತದ ನಡೆದ ಸಭೆಯಲ್ಲಿ ಇನ್ನೊಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಯಾವುದೇ ಒಂದು ವಿಡಿಯೋವನ್ನ ಟ್ರೆಂಡಿಂಗ್ ಮಾಡಲಿಕ್ಕೆ, ಹೆಚ್ಚು ಪ್ರಸಾರ ಮಾಡಲಿಕ್ಕೆ ಮೆಟಾ ದುಡ್ಡು ತೆಗೆದುಕೊಳ್ಳುತ್ತೆ. ಅದನ್ನ ಮೆಟಾ ಕೂಡ ಒಪ್ಕೊಂಡಿದೆ. ಅದರಿಂದಲೂ ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಹೇಳಿದೆ. ಈಗೇನು ಅರ್ಥ ಆಯಿತು? ವಿದೇಶಿ ಸಂಚು, CJP ಆಂದೋಲನ ವೇಳೆ ಪ್ರಧಾನಿ ಮೋದಿಗೆ ಕೆಟ್ಟದಾಗಿ ಬೈದ ವಿಡಿಯೋ ವೈರಲ್ ಆಗ್ತಾ ಇದು. ಸೇನೆಗೆ ಬೈದ ವಿಡಿಯೋ, ಸುಪ್ರೀಂ ಕೋರ್ಟ್ಗೆ ನಿಂದಿಸಿದಂಥ ವಿಡಿಯೋಗಳು, CJP ಪ್ರತಿಭಟನೆ, ಇಂಥ ವಿಡಿಯೋಗಳೇ ಟ್ರೆಂಡಿಂಗ್ ನಲ್ಲಿ ಇರ್ತಾ ಇದ್ದು. ಸರ್ಕಾರದ ವಿರುದ್ಧ ಇರುವಂತಹ ವಿಡಿಯೋಗಳನ್ನೇ ಮೆಟಾ ಹೆಚ್ಚು ಪ್ರಸಾರ ಮಾಡ್ತಾ ಇತ್ತು. ಹೀಗೆ ಪ್ರಸಾರ ಮಾಡಬೇಕಾದ್ರೆ ಮೆಟಾಗೆ ದುಡ್ಡು ಕೊಡಬೇಕು. ಹಾಗಿದ್ರೆ ಮೆಟಾಗೆ ದುಡ್ಡು ಕೊಟ್ಟವ್ರು ಯಾರು? ಯಾವುದಾದ್ರೂ ಒಂದು ವಿಡಿಯೋ ಬೂಸ್ಟ್, ಹೆಚ್ಚು ಪ್ರಮೋಟ್ ಮಾಡಲಿಕ್ಕೆ ದುಡ್ಡು ಕೊಡಲೇಬೇಕು. IT ಭಾಷೆಯಲ್ಲಿ ಸ್ಪಾನ್ಸರ್ಡ್ ಅಥವಾ ಬೂಸ್ಟೆಡ್ ಕಂಟೆಂಟ್ ಅಂತ ಕರೀತಾರೆ. ವೀಕ್ಷಕರೇ, ಸರ್ಕಾರದ ವಿರುದ್ಧ ಇರುವಂತಹ ವಿಡಿಯೋಗಳೇ ಇನ್ಸ್ಟಾ, ಫೇಸ್ಬುಕ್ ನಲ್ಲಿ ಬರ್ತಾ ಇದ್ವು. CJP ಪ್ರತಿಭಟನೆ ವಿಡಿಯೋ ಕ್ಷಣಾರ್ಧದಲ್ಲೇ ಕೋಟಿ ಜನರನ್ನ ರೀಚ್ ಆಗ್ತಾ ಇತ್ತು. CJP ಪ್ರತಿಭಟನೆ ವೇಳೆ ಮೋದಿಗೆ ನಿಂದಿಸಿ ಯಾರೋ ವಿಡಿಯೋ ಹಾಕಿದ್ರು ಅನ್ಕೊಳ್ಳಿ, ಆತನ ಫಾಲೋವರ್ಸ್ 500, 600 ಇರ್ತಾರೆ. ಆದ್ರೆ ಆ ವಿಡಿಯೋ 2 ಮಿಲಿಯನ್ ವ್ಯೂಸ್ ಆಗಿರುತ್ತೆ. ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ? ಮೋದಿ ಸರ್ಕಾರ ವಿರೋಧಿ, ಸೇನೆ ವಿರೋಧಿ, ಭಾರತ ವಿರೋಧಿ ವಿಡಿಯೋಗಳನ್ನೇ ಮೆಟಾ ಪ್ರಮೋಟ್ ಮಾಡಿದ್ಯಾಕೆ? ಹೀಗೆ ಪ್ರಮೋಟ್ ಮಾಡ್ಲಿಕ್ಕೆ ದುಡ್ಡು ಕೊಟ್ಟವ್ರು ಯಾರು ಇವರಿಗೆ? ಮೋದಿಗೆ ಯಾರೋ ಕೆಟ್ಟದಾಗಿ ಬೈದಿರ್ತಾರೆ, ಸೇನೆಗೆ ಯಾರೋ ಬೈದಿರ್ತಾರೆ, ಭಾರತದ ವಿರೋಧಿ ಹೇಳಿಕೆ ವಿಡಿಯೋ ಇರುತ್ತೆ. ಅಂಥ ವಿಡಿಯೋ ಡಿಲೀಟ್ ಮಾಡಿ ಅಂದರೆ
ಡಿಲೀಟ್ ಮಾಡಲ್ಲ. ಅದೇ ಮೋದಿ, ಈ ದೇಶದ ಪ್ರಧಾನಿ, 140 ಕೋಟಿ ಜನರ ಪ್ರತಿನಿಧಿ, ಅವರು ಜನರಿಗೆ ಸಂದೇಶ ನೀಡಿದ್ರೆ ಅಂಥ ವಿಡಿಯೋ ಡಿಲೀಟ್ ಮಾಡ್ತಾರೆ. ಇದ್ರ ಅರ್ಥ ಏನು? ಭಾರತ ವಿರೋಧಿ ವಿಡಿಯೋಗಳನ್ನ ಮೆಟಾ ಪ್ರಮೋಟ್ ಮಾಡ್ತಾ ಇತ್ತು ಅಂತ. ಪ್ರಮೋಟ್ ಮಾಡಿಲ್ಲ ಅಂದ್ರೆ ಸರ್ಕಾರ ಹೇಳಿದ ತಕ್ಷಣ ಯಾಕೆ ಡಿಲೀಟ್ ಮಾಡಲಿಲ್ಲ ಹೇಳಿ? ವೀಕ್ಷಕರೇ, ಮೆಟಾ ನಾವು ನೀವು ಅನ್ಕೊಂಡಂತೆ ಒಂದು ಸಣ್ಣ ಕಂಪನಿ ಅಲ್ಲ. ಇದರಲ್ಲಿ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಕೂಡ ಇವರದೇ. ಇವರು ನೇಪಾಳ, ಬಾಂಗ್ಲಾದೇಶದಲ್ಲಿ ಏನ್ ಮಾಡಿದ್ರು? ಸರ್ಕಾರದ ವಿರೋಧಿ ಆಂದೋಲನಕ್ಕೆ ಹೆಚ್ಚು ಪ್ರಚಾರ ಕೊಟ್ಟರು. ಇಡೀ ದೇಶವೇ ಸರ್ಕಾರದ ವಿರುದ್ಧ ಇದೆ, ದೇಶದ ಜನರು ದಂಗೆ ಏಳಿ ಅಂತ ಪ್ರಚೋದನೆಗೆ ಸಾಥ್ ಕೊಟ್ರು. ಆ ಇನ್ಸ್ಟಾ, ಫೇಸ್ಬುಕ್ ತೆರೆದ್ರೆ ಸರ್ಕಾರದ ವಿರೋಧಿ ವಿಡಿಯೋಗಳೇ ಬರ್ತಾ ಇದ್ವು. ಅಂಥ ವಿಡಿಯೋಗಳನ್ನೇ ಮೆಟಾ ಟ್ರೆಂಡ್ ಮಾಡ್ತಾ ಇತ್ತು. ಕೊನೆಗೆ ನೇಪಾಳ, ಬಾಂಗ್ಲಾದೇಶದಲ್ಲಿ ಏನೆಲ್ಲ ಆಯ್ತು ನಾವೆಲ್ಲರೂ ನೋಡಿದ್ದೇವೆ. ಭಾರತದಲ್ಲೂ ಸಿಜೆಪಿ ಪ್ರತಿಭಟನೆ ವೇಳೆ ಸರ್ಕಾರದ ವಿರೋಧಿ ವಿಡಿಯೋಗಳನ್ನೇ ಮೆಟಾ ಟ್ರೆಂಡ್ ಮಾಡ್ತಾ ಇತ್ತು. ದಿಲ್ಲಿಯಿಂದ ಹಿಡಿದು ಹಳ್ಳಿಯವರೆಗೆ ಅಂಥ ವಿಡಿಯೋಗಳೇ ರೀಚ್ ಆಗ್ತಿವೆ. ಯಾರೇ ಮೊಬೈಲ್ ತೆಗೆದು ನೋಡಿದ್ರು ಸರ್ಕಾರದ ವಿರೋಧಿ ವಿಡಿಯೋನೇ ಬರ್ತಾ ಇವೆ. ಅಂದ್ರೆ ಇಡೀ ದೇಶದ ಜನರೇ ಅನ್ಕೊಳ್ಬೇಕು, ಇಡೀ ದೇಶದ ಜನ ಸರ್ಕಾರದ ವಿರುದ್ಧ ಇದ್ದಾರೆ ಅಂತ. ಆದ್ರೆ ವಾಸ್ತವಾಂಶ ಹಾಗೆ ಇರಲ್ಲ. ಸರ್ಕಾರದ ವಿರೋಧಿ, ದೇಶ ವಿರೋಧಿ ದಂಗೆಗೆ ಈ ಮೆಟಾ ಸಾಥ್ ನೀಡ್ತಾ ಬಂದಿದೆ ಅನ್ನೋದು ಅನುಮಾನ. ಸಿಜೆಪಿ ಪ್ರತಿಭಟನೆ ವೇಳೆ ಯಾರೋ ಒಬ್ಬರಿಗೆ 500-600 ಫಾಲೋವರ್ಸ್, ಆದ್ರೆ ಅವರು ಪ್ರತಿಭಟನೆಗೆ ಮಾಡಿದಂಥ ಒಂದು ವಿಡಿಯೋ ಹಾಕಿದ್ರೆ 5-6 ಮಿಲಿಯನ್ಸ್ ವ್ಯೂಸ್ ಬರ್ತಾ ಇತ್ತು. ಇದು ಹೇಗೆ ಸಾಧ್ಯ ಆಗುತ್ತೆ? ಫೇಸ್ಬುಕ್ ಆಲ್ಗರಿಥಮನ್ನೇ ಬದಲಾಯಿಸೋದಕ್ಕೆ ದುಡ್ಡು ಕೊಟ್ಟಿರಬೇಕು. ನಿನ್ನೆ ಮೆಟಾ ಹಾಗೂ ಕೇಂದ್ರ ಸರ್ಕಾರದ ಸಭೆಯಲ್ಲಿ ಒಂದು ನಿರ್ಣಯ ಆಗಿದೆಯಂತೆ. ಹೀಗೆ ಸಿಜೆಪಿ ಪ್ರತಿಭಟನೆ ವಿಡಿಯೋ ಪ್ರಮೋಟ್ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ಯಾರು, ಅವರ ಸಂಪೂರ್ಣ ಮಾಹಿತಿ ನೀಡಲಿಕ್ಕೆ ಮೆಟಾ ಒಪ್ಕೊಂಡಿದೆ. ಅದಕ್ಕೆ ನಾನು ಹೇಳಿದೆ, ಅಮಿತ್ ಶಾ ಅಸಲಿ ಆಟ ಶುರುವಾಯಿತು ಅಂತ. ಮೆಟಾಗೆ ದುಡ್ಡು ಕೊಟ್ಟಿದ್ಯಾರು, ಮಾಹಿತಿ ಸಿಕ್ಕರೆ ದೇಶದಲ್ಲಿ ದಂಗೆಗೆ ಪ್ರಚೋದನೆ ಅಂತ ಕೇಸ್ ಜಡಿದ್ರೆ ಮುಗೀತು. ನಮ್ಮ ದೇಶದಲ್ಲಿ ಇದ್ಕೊಂಡು ನೇಪಾಳ, ಬಾಂಗ್ಲಾದೇಶ ಮಾಡ್ತೀವಿ ಅಂದ್ರೆ ಸುಮ್ಮನೆ ಇರ್ಬೇಕು ಹೇಳಿ? ದಂಗೆಗೆ ಪ್ರಚೋದನೆ ಮಾಡಿದವರು, ವಿಡಿಯೋ ಪ್ರಮೋಟ್ ಮಾಡಲಿಕ್ಕೆ ದುಡ್ಡು ಕೊಟ್ಟವರಿಗೆ ಇನ್ನು ನಡುಕ ಶುರುವಾಗಿದೆ. ಶೀಘ್ರವೇ ಕೇಂದ್ರದ ತನಿಖಾ ಸಂಸ್ಥೆಗಳು ಅಖಾಡಕ್ಕೆ ಇಳಿಯುತ್ತೆ. ವೀಕ್ಷಕರೇ, ಇದೇ ಮೆಟಾಗೆ ನೇಪಾಳ, ಬಾಂಗ್ಲಾದೇಶ ಸರ್ಕಾರಗಳು ಹೀಗೆ ಒತ್ತಡ ಹಾಕಿದ್ವು. ಆದ್ರೆ ಮೆಟಾ ಕ್ಷಮೆ ಕೇಳೋದು ಬಿಡಿ, ಸರ್ಕಾರ ಕರೆದ್ರು ಒಂದು ಸಭೆಗೂ ಹೋಗ್ಲಿಲ್ಲ. ನಿನ್ನೆ ಭಾರತ ಸರ್ಕಾರದ ಎದುರು ಯಾಕೆ ಬಂದು ಕ್ಷಮೆ ಕೇಳಿದೆ? ಅದೇ ಸೇಫ್ ಹಾರ್ಬರ್ ಕ್ಲಾಸ್. ಇದರಿಂದ ಮೆಟಾಗೆ ಭಾರತೀಯ ಕಾನೂನಿನಿಂದ ರಕ್ಷಣೆ ಸಿಗುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಮಾನಹಾನಿ, ದೇಶ ವಿರೋಧಿ ಕಂಟೆಂಟ್ ಹಾಕಿದ್ರು ಅನ್ಕೊಳ್ಳಿ, ಈಗ ಯಾರು ಹಾಕ್ತಾರಲ್ವ ಅವರ ವಿರುದ್ಧ ಮಾತ್ರ ಕೇಸ್ ಆಗುತ್ತೆ. ಅದಕ್ಕೆ ಕಾರಣ ಸೇಫ್ ಹಾರ್ಬರ್ ಕ್ಲಾಸ್. ಒಂದು ವೇಳೆ ಮೆಟಾ ವಿರುದ್ಧ ಸೇಫ್ ಹಾರ್ಬರ್ ಕ್ಲಾಸ್ ತೆಗೆದು ಹಾಕಿದ್ರು ಅನ್ಕೊಳ್ಳಿ, ಆಗ ಕೇಸ್ ಕಂಟೆಂಟ್ ಹಾಕಿದವರ ಮೇಲೆ ಅಷ್ಟೇ ಅಲ್ಲ, ಮೆಟಾ ಮೇಲೂ ಆಗುತ್ತೆ. ಅದಕ್ಕೆ ನಿನ್ನೆ ಬಂದು ಮೆಟಾ ಕ್ಷಮೆ ಕೇಳ್ತು. ಅಷ್ಟೇ ಅಲ್ಲ, ಭಾರತದಿಂದ ಕೋಟ್ಯಾಂತರ ಲಾಭ ಇದೆ. ಒಂದು ಡಾಟಾ ಹೇಳ್ತೀನಿ ಕೇಳಿ. 2024-25ರಲ್ಲಿ ಭಾರತದಿಂದ ಮೆಟಾಗೆ ಲಾಭ 647 ಕೋಟಿಯಿಂದ 3793 ಕೋಟಿಗೆ ಏರಿಕೆ ಆಗಿದೆ. ಈಗ ಹೇಳಿ ಮೆಟಾಗೆ ಭಾರತ ಎಷ್ಟು ಇಂಪಾರ್ಟೆಂಟ್ ಅಂತ. ಒಂದೊಂದು ಸತ್ಯ, ಸಿಜೆಪಿ ಪ್ರತಿಭಟನೆ ವೇಳೆ ವಿಡಿಯೋ ಪ್ರಮೋಟ್ ಮಾಡಲಿಕ್ಕೆ ದುಡ್ಡು ಕೊಟ್ಟವರಿಗೆ ಮಾತ್ರ ಸಂಕಷ್ಟ ಗ್ಯಾರಂಟಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.